ಹೋಮ್ ಕ್ವಾರಂಟೈನ್ನಿಂದಾಗಿ ಕೊರೋನಾ ಸೋಂಕು ವ್ಯಾಪಕವಾಗಿ ಹರಡುತ್ತಿದ್ದು ತಕ್ಷಣವೇ ಹೋಮ್ ಕ್ವಾರಂಟೈನ್ನಲ್ಲಿರುವ ಸೋಂಕಿತರನ್ನು ಸರ್ಕಾರ ನಿಗದಿಪಡಿಸಿದ ಕ್ವಾರಂಟೈನ್ ಕೇಂದ್ರಕ್ಕೆ ಸ್ಥಳಾಂತರ ಮಾಡಿ ಸೋಂಕು ಹರಡುವುದನ್ನು ನಿಯಂತ್ರಿಸಬೇಕು ಎಂದು ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಸಚಿವ ಅಂಗಾರ ತಿಳಿಸಿದರು. ಬಾಳೆಹೊನ್ನೂರು ಸಮೀಪದ ಬನ್ನೂರು ವಿದ್ಯಾಗಣಪತಿ ಸಮುದಾಯ ಭವನದಲ್ಲಿ ಕೊರೋನಾ ಸೋಂಕು ನಿಯಂತ್ರಣದ ಬಗ್ಗೆ ಹಮ್ಮಿಕೊಂಡಿದ್ದ ಕೊರೋನಾ ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ಮಾತನಾಡಿದ ಅವರು, ಎರಡನೇ ಕೊರೋನಾ ಅಲೆಯಲ್ಲಿ ನಾಗರಿಕರಿಗೆ ಕೊರೋನಾ ಸೋಂಕಿನ ಬಗ್ಗೆ ಭಯವಿಲ್ಲ. ಸೋಂಕಿತರು ರಾಜಾರೋಷವಾಗಿ ತಿರುಗುತ್ತಿದ್ದಾರೆ. ಸೋಂಕಿತರ ಗಂಟಲು ದ್ರವ ತಪಾಸಣೆ ನಡೆಸಿ ಅದರ ವರದಿ ಬರುವುದು ಕಾರಣಾಂತರದಿಂದ ವಿಳಂಬವಾಗುತ್ತಿದ್ದು, ತಪಾಸಣೆಗೆ ಒಳಗಾದ ವ್ಯಕ್ತಿ ಸಾರ್ವಜನಿಕವಾಗಿ ತಿರುಗುತ್ತಿದ್ದು ಹಾಗೂ ಹೋಮ್ ಕ್ವಾರಂಟೈನ್ನಲ್ಲಿರುವ ಆ ವ್ಯಕ್ತಿಯ ಮನೆಯವರು ರಾಜಾರೋಷವಾಗಿ ತಿರುಗಾಡುತ್ತಿರುವುದೇ ಸೋಂಕು ಹೆಚ್ಚಲು ಕಾರಣವಾಗಿದೆ. ತಕ್ಷಣವೇ ಸೋಂಕಿತರನ್ನು ಸ್ಥಳಾಂತರ ಮಾಡಿ ಕೊರೋನಾ ಸೋಂಕು ಹರಡುವುದನ್ನು ನಿಯಂತ್ರಿಸಬೇಕು. ಇಲ್ಲದಿದ್ದರೆ ತಹಶೀಲ್ದಾರರು, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು ಹೊಣೆಗಾರನನ್ನಾಗಿ ಮಾಡಲಾಗುವುದು ಹಾಗೂ ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಕೊರತೆ ಬಗ್ಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಅಲ್ಲಿಗೆ ಏನೇನು ವ್ಯವಸ್ಥೆಗಳಾಗಬೇಕು ಅದಕ್ಕೆ ಜಿಲ್ಲಾಡಳಿತ ಗಮನ ಕೊಡ್ತದೆ. ಎರಡನೇದಾಗಿ ಏನೇನು ಪೋಸ್ಟ್ ಕೂಡ ಇಲ್ಲ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಒಂದು 2 ದಿನ 3 ದಿನದ ಒಳಗೆ ಇದರ ಬಗ್ಗೆ ನಾವು ಗಮನ ಕೊಡುವಂತ ಕೆಲಸವನ್ನು ಮಾಡ್ತೇವೆ. ಒಟ್ಟು ನಮ್ಮ ಇನ್ನು ಮುಂದಿನ ಕೆಲಸಗಳು ನಮ್ಮ ಗ್ರಾಮ ಮಟ್ಟದಲ್ಲಿ ಯಾವುದೇ ಕಾರಣಕ್ಕೂ ಪ್ರಕರಣಗಳು ಹೆಚ್ಚು ಆಗದ ರೀತಿಯಲ್ಲಿ ಸಂಬಂಧಪಟ್ಟಂತ ಟಾಸ್ಕ್ ಫೋರ್ಸ್ ಕಮಿಟಿ ಗಮನ ಕೊಡಬೇಕು. ಪಂಚಾಯತಿನ ಅಧ್ಯಕ್ಷರಿದ್ದಾರೆ, ಪಂಚಾಯತಿನ ಸದಸ್ಯರಿದ್ದಾರೆ. ಹಾಗಾದರೆ ಕೆಲವು ಸಮಯದಲ್ಲಿ ನಮಗೆ ಈ ಓಟು ಇರ್ತದೆ ರಾಜಕೀಯ, ನಾವು ಏನು ಹೊಡೆದು ಕೊಟ್ಟು ನಮಗೆ ಸ್ವಲ್ಪ ವಿರೋಧಗಳು ಬರ್ತದೆ. ಅದಕ್ಕೋಸ್ಕರ ನಾವು ಕೂಡ ಆ ಸಮಯದಲ್ಲಿ ಬುದ್ಧಿವಂತಿಕೆ ಮಾಡಬೇಕು. ನಮಗೆ ಆ ರೀತಿಯ ಚುನಾಯಿತ ಪ್ರತಿನಿಧಿಗಳು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡಬಹುದು. ಆ ಮಾಹಿತಿಯನ್ನು ಕೊಟ್ಟ ಸಮಯದಲ್ಲಿ ನಾವು ಆ ಮಾಹಿತಿಯನ್ನು ಪಡ್ಕೊಂಡು